ಹಿಂದೂ ಪುರಾಣಗಳ ಪ್ರಕಾರ ಕಚ ಅನ್ನುವಂಥವ ಒಬ್ಬ ಪ್ರಾಚೀನ ಋಷಿ. ಅಂದ್ರೆ ದೇವತೆಗಳ ಗುರು ಬೃಹಸ್ಪತಿ ಏನಿದ್ದಾನ, ಅವನ ಹೆಂಡತಿ ತಾರಾ ಅಂಥೇಳಿ. ಆ ಬೃಹಸ್ಪತಿ ಮತ್ತು ತಾರಾ ದಂಪತಿಗಳ ಅತೀ ಸುಂದರವಾದಂಥ ಮಗ ಅಂದ್ರೆ ಕಚ. ಇನ್ನು ಅಸುರರ ಗುರು ಶುಕ್ರಾಚಾರ್ಯರು ಅವ್ರು ಏನು ಮಾಡ್ತಿದ್ರಂದ್ರೆ, ಅಸುರರಿಗೆ ಯುದ್ಧ, ರಾಜಕೀಯ, ಶಸ್ತ್ರಾಸ್ತ್ರ, ಅನೇಕ ಮಂತ್ರಗಳನ್ನ ಮತ್ತು ಅನೇಕ ರಸಗಳನ್ನು, ಔಷಧಿಗಳನ್ನು ತಯಾರಿಸುವುದನ್ನು ತಾವು ಕಲಿತು ಅದನ್ನು ಆ ರಾಕ್ಷಸರಿಗೆ ಅಂದ್ರೆ ಅಸುರರಿಗೆ ಅವರು ಕಲಿಸ್ತಿದ್ರು, ತಮ್ಮ ಶಿಷ್ಯಂದರಿಗೆ ಕಲಿಸ್ತಿದ್ರು. ಹಿಂಗೆ ಆ ಶುಕ್ರಾಚಾರ್ಯರು ರಾಜಾ ಪ್ರಿಯವರ್ತನನ ಮಗಳಾದಂಥ ಊರ್ಜಸ್ವತಿ ಅನ್ನುವಂಥಾಕಿ ಜೋಡಿ ಆ ಶುಕ್ರಾಚಾರ್ಯರ ವಿವಾಹ ಆಗಿತ್ತು. ಅವರಿಗೆ ಅಂದ್ರೆ ಆ ಊರ್ಜಸ್ವತಿ ಮತ್ತು ಶುಕ್ರಾಚಾರ್ಯರಿಗೆ 4 ಜನ ಗಂಡು ಮಕ್ಕಳಿದ್ರು. ಯಾರಂದ್ರೆ ಚಂದ, ಅಮಾಕ, ತಾಸುರ ಮತ್ತು ಧರತ್ತ ಅಂಥೇಳಿ. ಮತ್ತು ಒಬ್ಬಾಕಿ ಮಗಳಿದ್ಲು, ಯಾರಂದ್ರೆ ದೇವಯಾನಿ ಅಂಥೇಳಿ. ಮತ್ತು ಈ ಬೃಹಸ್ಪತಿಗಳು ಅಂದ್ರೆ ಗುರುಗಳು ಇದ್ರಲ್ಲ, ದೇವತೆಗಳ ಗುರುಗಳು, ಆ ಬೃಹಸ್ಪತಿ ಮತ್ತು ಈ ಶುಕ್ರಾಚಾರ್ಯರು ಇಬ್ಬರು ಸಹಪಾಠಿಗಳಿದ್ರು ಮತ್ತು ಸ್ನೇಹಿತರು ಇದ್ರು. ಇವತ್ತು ನಾನು ನಿಮಗೆ ಈ ಕಚ ಮತ್ತು ದೇವಯಾನಿಯ ಕಥೆ ಒಂದು ಹೇಳ್ತೀನಿ. ನಮಸ್ಕಾರಗಳು. ಕಥೆಗಾರ್ತಿ ಸರೋಜಾ ಕುಲಕರ್ಣಿ ಕಥೆಗೆ ಸ್ವಾಗತ. ಈ ಕಥೆ ಮಹಾಭಾರತದಾಗ, ಮತ್ಸ್ಯ ಪುರಾಣದಾಗ ಮತ್ತು ಅಗ್ನಿ ಪುರಾಣದಾಗ ಉಲ್ಲೇಖ ಆಗಿದೆ. ಶುಕ್ರಾಚಾರ್ಯರು ಏನು ಮಾಡಿದ್ರಂದ್ರೆ, ದೇವತೆಗಳನ್ನ ಸೋಲಿಸ್ಲಿಕ್ಕೆ ಅಂಥೇಳಿ ಆಧ್ಯಾತ್ಮಿಕ ಶಕ್ತಿಯಿಂದ ತಪಸ್ಸು ಮಾಡಿ ಮೃತ ಸಂಜೀವಿನಿ ಅನ್ನುವಂಥ ಒಂದು ಮಂತ್ರವನ್ನು ಕಲ್ತಿದ್ರು. ಅದರಿಂದ ಅವ್ರು ಏನು ಮಾಡ್ತಿದ್ರು ಅಂದ್ರೆ, ರಾಕ್ಷಸರನ್ನ ಅವ್ರು ಸತ್ತ ಮೇಲೆ ಮತ್ತೆ ಅವ್ರು ಜೀವಂತ ಮಾಡ್ತಿದ್ರು. ಹಿಂಗಾಗಿ ಏನಾತಂದ್ರೆ, ಅನೇಕ ಸಲ ದೇವತೆಗಳ ನಡುವೆ ರಾಕ್ಷಸರ ನಡುವೆ ಮೇಲಿಂದ ಮೇಲೆ ಯುದ್ಧ ನಡೀತಿತ್ತಲ್ಲ, ಆ ರಾಕ್ಷಸರೇನು ಸಾಯ್ತಿದ್ರು. ಅವಾಗ ಆ ಶುಕ್ರಾಚಾರ್ಯರು ಆ ಮೃತ ಸಂಜೀವಿನಿ ಮಂತ್ರದಿಂದ ಅವ್ರನ್ನ ಹೊಳೆ ಬದುಕಿಸ್ತಿದ್ರು. ಹಿಂಗೆ ದೇವತೆಗಳಿಗೆ ಇದನ್ನೆಲ್ಲ ನೋಡಿ ಭಾಳ ಚಿಂತೆ ಆಯ್ತು. ಒಂದ್ಸಲ ಏನಾಗಿತ್ತಂದ್ರೆ, ದೇವಲೋಕದಾಗ ಗುರು ಬೃಹಸ್ಪತಿ, ದೇವತೆಗಳ ಗುರುಗಳಂತ ಬೃಹಸ್ಪತಿ ಮತ್ತು ಇಂದ್ರ ಇಬ್ರು ಇದೇ ವಿಷಯದ ಬಗ್ಗೆ ಮಾತಾಡ್ಲಿಕ್ಕತ್ತಿದ್ರು. ಆವಾಗ ಅಲ್ಲೇ ಹತ್ತಿರದಲ್ಲಿರುವಂಥ ಆ ಬೃಹಸ್ಪತಿಯವರ ಮಗ ಏನು ಕಚ ಇದ್ದ, ಅವ ಇವರಿಬ್ರು ಮಾತಾಡೋದನ್ನು ಕೇಳ್ಕೊಂಡ. ಆಮೇಲೆ ತಂದೆ ಹತ್ರ ಬಂದು ಹೇಳ್ದ, ಮತ್ತು ಆ ಶುಕ್ರಾಚಾರ್ಯರ ಹತ್ರ ನಾನು ಶಿಷ್ಯಾಗಿ ಹೋಗಿ ಆ ಮೃತ ಸಂಜೀವಿನಿ ಮಂತ್ರವನ್ನು ಕಲಿತು ಬರ್ತೇನೆ, ಅಂದ್ರೆ ದೇವತೆಗಳಿಗೆಲ್ಲ ಅದರಿಂದ ಉಪಯೋಗ ಆಗ್ತದ ಅಂತೇಳಿ ಕಚ ಇದ್ದವ ಆ ತನ್ನ ತಂದೆಗೆ ಬೃಹಸ್ಪತಿಯವರಿಗೆ ಹೇಳಿದ. ಆವಾಗ ಇಂದ್ರ ಮತ್ತು ಬೃಹಸ್ಪತಿ, ಉಳಿದ ದೇವತೆಗಳು ಎಲ್ಲರೂ ವಿಚಾರ ಮಾಡಿದ್ರು. ಹೌದು, ಈ ವಿಚಾರ ಚಲೋ ಅದಲ್ಲ, ಉಪಯೋಗ ಆಗ್ತದ ನಮಗ ಅಂತ ಹೇಳಿ ಏನು ಮಾಡಿದಾರಂದ್ರೆ, ಕಚಿಗ ಹಂಗಾರ ನೀ ಹೋಗು ಶುಕ್ರಾಚಾರ್ಯರ ಹತ್ರ ಕಲಿತು ಬಾ ಅಂಥೇಳಿ ಕಳಿಸಿದ್ರು. ಆಗ ಏನು ಮಾಡ್ದ ಅಂದ್ರೆ, ಈ ಕಚ ಇದ್ದವ ಶುಕ್ರಾಚಾರ್ಯರ ಆಶ್ರಮಕ್ಕೆ ಬಂದ. ಶುಕ್ರಾಚಾರ್ಯಗೆ ನಮಸ್ಕಾರ ಮಾಡಿ ತನ್ನ ಪರಿಚಯ ಮಾಡಿಕೊಂಡ. ಹೆಂಗೂ ದೇವತೆಗಳ ಗುರುಗಳಾದಂಥ ಬೃಹಸ್ಪತಿ ಮತ್ತು ಶುಕ್ರಾಚಾರ್ಯರು ಇಬ್ರು ಸಹಪಾಠಿಗಳು ಇದ್ರಲ್ಲ. ಆಮೇಲೆ ತಮ್ಮ ಸ್ನೇಹಿತನ ಮಗ ಕಲೀಲಿಕ್ಕೆ ಬಂದಾನ ಅಂದ್ಕೂಳೆ ಅವರು ತುಂಬ ಹೃದಯದಿಂದ ಅವನ್ನ ಸ್ವಾಗತಿಸಿ, ಆಯ್ತಪ್ಪ ನಾನು ನಿಂಗೆಲ್ಲ ನನ್ನ ವಿದ್ಯೆ ಕಲಿಸ್ತೀನಿ ಅಂಥೇಳಿ ಒಪ್ಕೊಂಡ್ರು. ಮುಂದೆ ಕಚ ಮತ್ತು ದೇವಯಾನಿ ಏನಿದ್ರಲ್ಲ ಅಂದ್ರೆ ಶುಕ್ರಾಚಾರ್ಯರ ಮಗಳು, ಇಬ್ರು ಸಮವಯಸ್ಕರಿದ್ರು. ಹಿಂಗಾಗಿ ಅವರಿಬ್ರು ಸ್ನೇಹಿತರಾದರು. ಆದ್ರೆ ದೇವಯಾನಿ ಏನಿತ್ತಲ್ಲ, ಆಕಿ ಮನಸ್ನ್ಯಾಗನ ಕಚನನ್ನ ಪ್ರೀತಿಸ್ತಿದ್ಲು. ಕಚ ಇದ್ದವ ವಿನಯದಿಂದ ಗುರುಗಳ ಮೇಲೆ ಅತೀ ಭಕ್ತಿಯಿಂದ ಎಲ್ಲ ವಿದ್ಯೆಗಳನ್ನು ಕಲಿತಿದ್ದ ಮತ್ತು ಭಕ್ತಿಯಿಂದ ಈ ಗುರುಗಳ ಸೇವೆಯನ್ನು ಮಾಡ್ತಿದ್ದ. ಅಲ್ದನ ಆಶ್ರಮದ ದನಕರುಗಳನ್ನೆಲ್ಲ ಕಾಡಿಗೆ ತಗೊಂಡು ಹೋಗಿ ಮೇಯಿಸ್ಕೊಂಡು ಬರೋದನ್ನು ಮಾಡ್ತಿದ್ದ, ದಿನಾಲೂ ಹೋಗ್ತಿದ್ದ. ಹಿಂಗೆ ಸ್ವಲ್ಪ ದಿವಸ ಆದ್ಮ್ಯಾಗ ಅಲ್ಲೇನ ಶಿಷ್ಯಂದ್ರ, ಇನ್ನೂ ಉಳಿದ ಶಿಷ್ಯಂದ್ರ ಇದ್ರಲ್ಲ ಶುಕ್ರಾಚಾರ್ಯರ ಆಶ್ರಮದಾಗ, ಅಂದ್ರೆ ರಾಕ್ಷಸರು, ಅವರಿಗೆ ಈ ಕಚನ್ ಮೇಲೆ ಸಂಶಯ ಬಂತು. ಇವ ಮೃತ ಸಂಜೀವಿನಿ ವಿದ್ಯೆ ಕಲೀಲಿಕ್ಕೆ ಬಂದಾನ ಅನ್ನೋ ಸಂಶಯದಿಂದ ಅವ್ರು ಏನು ಮಾಡಿದ್ರಂದ್ರೆ, ಒಂದು ಸಲ ಅವೇನು ಕಾಡಿಗೆ ಮೇಯಿಸ್ಲಿಕ್ಕೆ ಹೋಗಿದ್ದಲ್ಲ ದನಕರುಗಳನ್ನ, ಅವಾಗ ಅವನ್ನ ಕೊಂದು ಅವನ್ನ ಒಂದು ತೋಳ ತಿನ್ನೋ ಹಂಗೆ ಮಾಡಿಬಿಟ್ರು. ಸಂಜೆ ಆದ ಕೂಡಲೇ ದನಕರುಗಳು ಅಷ್ಟ ಮನೆಗೆ ಬಂದು, ಆಕೆ
ಆಕಿ ದೇವಯಾನಿ ಯಾವಾಗ್ಲೂ ನೋಡ್ಕೋತ ಇರ್ತಿದ್ಲಲ್ಲ, ಆಕೆ ಏನ್ ಮಾಡಿದ್ಲಂದ್ರ ಕಚ್ಚ ಇದ್ದ ಹೊಳ್ಳಿ ಬರಲೇ ಇಲ್ಲ. ಅದಕ್ಕೆ ತನ್ನ ತಂದೆಗೆ ಹೋಗಿ ಪಿಡಿಸ್ಲಿಕ್ಕೆ ಶುರು ಮಾಡಿದ್ಲು, ಅವ ಎಲ್ಲಿ ಹೋಗ್ಯಾನ ನೋಡ್ರಿ ಅಂತೇಳಿ. ಅವಾಗ ಶುಕ್ರಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ಹೇಳಿದ್ರು, ಇಲ್ಲ ಅವನ್ ಸತ್ತಾನ, ಅವನ್ನ ತೋಳು ತಿಂದದ ಅಂತ ಹೇಳಿದ್ರು. ಆಗ ಆಕಿ ದೇವಯಾನಿ ಇದ್ದಾಕಿ ತನ್ನ ತಂದೆಯನ್ನ ಅತಿಯಾಗಿ ಪೀಡಿಸ್ಲಿಕ್ಕೆ ಶುರು ಮಾಡಿದ್ಲು. ಅವನ್ನ ಬದುಕಸ್ರು ನೀವು, ಅದಕ್ಕೆ ಬದುಕಸ್ರು ನೀವು ಅಂತೇಳಿ ದುಂಬಾಲ ಬಿದ್ಲಕ್ಕಿ. ಆಗ ಏನು ತನ್ನ ಮಗಳ ಮೇಲಿನ ಅತೀ ಪ್ರೀತಿಯಿಂದ ಶುಕ್ರಾಚಾರ್ಯರು ಏನ್ ಮಾಡಿದ್ರಂದ್ರ ಆ ಕಚನನ್ನ ಏನ್ ಅವ್ರ ಹತ್ರ ಮೃತ ಸಂಜೀವಿನಿ ಮಂತ್ರ ಇತ್ತು ಅದರಿಂದ ಬದುಕಿಸಿದ್ರು. ಇದ್ದಾವ ತೋಳನ ಹೊಟ್ಟೆಯನ್ನ ಹರಿದ ಹೊರಗಡೆ ಬಂದ, ತೋಳು ಸತ್ತು, ಆ ಕಚ ಇದ್ದಾವ ಬದುಕಿದ, ಹೊಳ್ಳಿ ಮನೆಗೆ ಬಂದ. ಮತ್ ಹಿಂಗ ಸ್ವಲ್ಪ ದಿವ್ಸ ಹೋದ್ಮ್ಯಾಗ ಆ ರಾಕ್ಷಸರು ಮತ್ತೇನ್ ಮಾಡಿದ್ರಂದ್ರ ಇದೇನ್ ಹಿಂಗಾದ್ರ ನಡೆಯಂಗಿಲ್ಲ ಅಂತ ಏನ್ ಮಾಡಿದ್ರಂದ್ರ ಅವನ್ನ ಕೊಂದು ಮತ್ತ ಅವನ್ನ ಸುಟ್ಟು ಆ ಭಸ್ಮವನ್ನ ಅಲ್ಲಿರೋ ಅಂತ ಒಂದು ಹುಲಿ ತಿನ್ನೋ ಹಂಗ್ ಮಾಡಿದ್ರು. ಆದ್ರೆ ಏನಾತು, ಸಂಜೆ ಮುಂದ್ ಮತ್ತವ ಬರ್ಲಿಲ್ಲ, ದೇವಯಾನಿ ನೋಡ್ಕೊತಾ ಇರ್ತಿದ್ಲಲ್ಲ. ಆಮೇಲೆ ಮತ್ತಾಕಿ ತಂದೆ ಹತ್ರ ಹೋದ್ಲು, ಅವರಿಗೆ ಒಂದ್ ಸಲ ಕಾಡಿಸ್ಲಿಕ್ಕೆ ಶುರು ಮಾಡಿದ್ಲು. ಅವ್ರು ಮತ್ತೆ ದಿವ್ಯ ದೃಷ್ಟಿಯಿಂದ ಹೇಳಿದ್ರು, ಇಲ್ಲ ಹಿಂಗ ಅವ ಭಸ್ಮ ಆಗಿ ಮತ್ತ ಹುಲಿ ಹೊಟ್ಟೆ ಒಳಗಿದ್ದಾನ ಅಂತೇಳಿ. ಆವಾಗ ಮತ್ತಿಲ್ಲ, ನೀವು ಅವ್ರು ಜೀವಂತ ಮಾಡ್ರಿ, ಕಚ್ಚನ್ ಜೀವಂತ ಮಾಡ್ರಿ ಅಂತ ಬೆನ್ನ ಹತ್ತಿದ್ಲು. ಆಗ ಮತ್ತವರು ಮಗಳ ಪ್ರೀತಿ ಮುಂದೆ ಸೋಲ್ಬೇಕಾತವ್ರಿಗೆ. ಹಿಂಗಾಗಿ ಏನ್ ಮಾಡಿದ್ರಂದ್ರ ಮತ್ತ ಅವನ್ನ ಮೃತ ಸಂಜೀವಿನಿ ಮಂತ್ರದಿಂದ ಜೀವಂತ ಮಾಡಿದ್ರು. ಮತ್ ನಾವಿದ್ದವ ಹುಲಿ ಹೊಟ್ಟೆಯನ್ನು ಹರಿದ ಹೊರಗೆ ಬಂದ ಜೀವಂತ ಆಗಿ ಮತ್ ಮನಿಗ್ ಬಂದ ಮ್ಯಾಲ ಏನ್ ಮಾಡಿದ್ರಂದ್ರ ಇವರು ಎಲ್ಲಾ ರಾಕ್ಷಸರು ವಿಚಾರ ಮಾಡ್ರು, ಹಿಂಗಾದ್ರೆ ಇದಾಗಂಗಿಲ್ಲ ಅಂತ ಹೇಳಿ ಏನ್ ಮಾಡಿದ್ರಂದ್ರ ಇನ್ನೊಂದ್ ದಿವ್ಸ ಅವನ್ನ ಅವನ್ನ ಸುಟ್ಟು ಭಸ್ಮ ಮಾಡಿ ಆ ಭಸ್ಮವನ್ನ ಒಂದು ಪಾನೀಯದೊಳಗ ಬೆರೆಸಿ ಆ ಪಾನೀಯವನ್ನ ಗುರುಗಳಾದಂತ ಶುಕ್ರಾಚಾರ್ಯರ ಕುಡಿಯೋ ಹಂಗ್ ಮಾಡಿಬಿಟ್ರು. ಮತ್ ಸಂಜಾದ ಕುಳೆ ಇವ ಬರಲೇ ಇಲ್ಲಲ್ಲ ಮನಿಗೆ, ಕಚ ಇದ್ದವ. ಆವಾಗ ಮತ್ತ ದೇವಯಾನಿ ಇದ್ದಾಗ ತನ್ನ ತಂದೆ ಹತ್ರ ಹೋದ್ಲು, ಎಲ್ಲಿ ಹೋಗ್ಯಾನ ನೋಡ್ರಿ ನೀವು, ಇನ್ನೂ ಮನಿಗೆ ಬಂದಿಲ್ಲ ಅಂತೇಳಿ ಒಂದ ಸವ ನಾವು ದುಂಬಲ ಬಿದ್ಲು. ಆಗ ಮತ್ತ ಅವ್ರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದ್ರು, ಅವ ನನ್ನ ಹೊಟ್ಯಾಗ ಇದ್ದಾನ, ನನ್ನ ಹೊಟ್ಟಿ ಒಳಗನ ಅವರು ಏನ್ ಮಾಡ್ಯಾರಂದ್ರ ಭಸ್ಮ ಮಾಡಿ ನನಗೆ ಕುಡಿಸ್ಯಾರ ಅಂತ ಹೇಳಿದ. ಅವಾಗ ಹಠ ಹಿಡದ್ಲು, ಇಲ್ಲ ನೀವು ಅವನ್ ಜೀವಂತ ಮಾಡ್ರಿ ಅಂತ ಹೇಳಿ. ಆಗ ಶುಕ್ರಾಚಾರ್ಯರು ನಿರ್ವಾಹ ಇಲ್ದನ ಏನ್ ಮಾಡಿದ್ರಂದ್ರ ಅವ್ರ ಹೊಟ್ಟೆಯಲ್ಲಿರುವಂತ ಕಚನಿಗೆ ಆ ಮೃತ ಸಂಜೀವಿನಿ ಮಂತ್ರದ ಉಪದೇಶ ಮಾಡಿದ್ರು. ಆಮೇಲೆ ಏನಾತಂದ್ರ ಆ ಕಚ ಇದ್ದವ ಜೀವಂತ ಆಗಿ ಅವ್ರ ಹೊಟ್ಟೆ ಹರಿದು ಹೊರಗೆ ಬಂದ. ಮತ್ತೆ ಶುಕ್ರಾಚಾರ್ಯರು ಮರಣ ಹೊಂದಿದ್ರು. ಮತ್ತ ಆ ಕಚ ಇದ್ದವ ಆ ಮೃತ ಸಂಜೀವಿನಿ ಮಂತ್ರದ ಸಹಾಯದಿಂದ ಮಂತ್ರ ಹೇಳಿ ಆ ಗುರುಗಳಾದಂತ ಶುಕ್ರಾಚಾರ್ಯನ ಬದುಕಿಸ್ತಾರ. ಮುಂದ ಅವ ಸ್ವಲ್ಪ ದಿವಸ ಆದ್ಮ್ಯಾಗೆ ಉಳಿದೆಲ್ಲ ಕಲಿಯೋದು ಮುಗಿದ ಮ್ಯಾಲ ಅವ ಏನ್ ಮಾಡ್ದ ಅಂದ್ರ ಶುಕ್ರಾಚಾರ್ಯರಿಗೆ ಹೋಗಿ ನಮಸ್ಕಾರ ಮಾಡಿ ಅಪ್ಪಣೆ ತಗೊಂಡು ತಾವ ದೇವಲೋಕಕ್ಕೆ ಹೊಂಟ. ಆವಾಗ ಈಕಿ ದೇವಯಾನಿ ಇದ್ದಾಕಿ ಅವಾಗ ಭೇಟಿಯಾಗಿ ಏನಂದ್ಲಂದ್ರ, ನಾನಿನ್ನ ಪ್ರೀತಿ ಮಾಡ್ತೇನಿ, ಮತ್ ನೀ ನನ್ನ ಮದುವೆ ಆಗ್ಬೇಕು ಅಂತ ಹೇಳಿದ್ದು. ಆಗ ಅವಂದ, ಇಲ್ಲ ನೀನು ನನ್ನ ಗುರುಪುತ್ರಿ, ನಾನಿನ್ನ ಆ ದೃಷ್ಟಿಯಿಂದ ನೋಡಿಲ್ಲ, ನೀ ನನ್ನ ಬರೀ ಸ್ನೇಹಿತೆ ಇದ್ದಿ, ಮತ್ತ ಅದಲ್ದನ ನಾನು ನಿಮ್ ತಂದೆ ಹೊಟ್ಟೆಯಿಂದ ಹೊರಗೆ ಬಂದದ್ದಕ್ಕ ನೀನು ನನ್ನ ಸಹೋದರಿ ಆದಂತ ಅಂತ ಹೇಳಿ ಆಕಿಗೆ ಹೇಳಿ ಹೊರಟ್ಲಿಕತ್ತ. ಆಗ ಆಕಿಗೆ ಸಿಟ್ಟು ಬಂತು, ಅಲ್ಲ ನೀನು ನಂದೇನು ಕೇಳುವಲ್ಲಿ, ಮತ್ ನಾನು ಇನ್ನಿಷ್ಟು ಸಲ ಬದುಕ್ಸೇನ್ ನೋಡಿದ್ರ ನೀನೇನೀಗ ಕಲ್ತಿಯಲ್ಲ ವಿದ್ಯೆ, ಮಂತ್ರ ಕಲ್ತಿಯಲ್ಲ, ಅದು ನಿನಗ ಜಪಿಸಿದಾಗ ನಿನಗೆ ಬೇಕಂತ ಜಪ ಮಾಡಿದಾಗ ಅದು ನಿನಗ ಫಲ ನೀಡಂಗಿಲ್ಲ ಅಂತ ಹೇಳಿ ಶಾಪ ಕೊಟ್ಟರು. ಅದಕ್ಕೆ ಈ ಕಚ ಇದ್ದವ ಅವನು ಪ್ರತಿಯಾಗಿ ಆಕಿಗೆ ಏನ್ ಶಾಪ ಕೊಟ್ಟಂದ್ರ, ನೀನು ಋಷಿ ಮುನಿಗಳನ್ನು ಮದುವೆ ಆಗಲಾರೆ ಅಂತ ಹೇಳಿ ಶಾಪ ಕೊಟ್ಟ. ಹಿಂಗ ಆಕಿ ದೇವಯಾನಿಗೂ ಶಾಪ ಕೊಟ್ಲು, ಮತ್ತ ಆ ಕಚನು ದೇವಯಾನಿಗೆ ಶಾಪ ಕೊಟ್ಟ. ಆದ್ರ ಆ ಬೃಹಸ್ಪತಿಯ ಮಗ ಕಚ ಇದ್ದವ ಇಷ್ಟೆಲ್ಲಾ ಕಷ್ಟಪಟ್ಟ ಆ ಮಂತ್ರವನ್ನ ಕಲಿತರೂ ಸಹಿತ ಅದರಿಂದ ದೇವತೆಗಳಿಗೆ ಏನು ಉಪಯೋಗಕ್ಕೆ ಬರಂಗಿಲ್ಲ ಅನ್ನೋ ಹಂಗಾತು. ಅದಕ್ಕೆ ಮುಂದೆ ದೇವತೆಗಳು ಏನ್ ಮಾಡಿದ್ರಂದ್ರ ಅಮರತ್ವ ಪಡಿಲಿಕ್ಕೆ ಅಂತ ಹೇಳಿ ವಿಷ್ಣುವಿನ ಸಹಾಯದಿಂದ ಅಸುರರನ್ನು ಒಪ್ಪಿಸಿ ಸಂಧಿ ಮಾಡಿಕೊಂಡ ಅಮೃತ ಪಡಿಲಿಕ್ಕೆ ಅಂತ ಹೇಳಿ ಸಮುದ್ರ ಮಂಥನ ಮಾಡಿದ್ರು. ಈ ಸಮುದ್ರ ಮಂಥನ ಮಾಡಿದ ಕಥೆಯನ್ನ ನಾನ್ ನಿಮಗ ಕೂರ್ಮಾವತಾರದ ಕಥೆ ಹೇಳುವಾಗ ಹೇಳೀನಿ. ಕಥೆ ಕೇಳಿದ್ರಲ್ಲ, ಒಂದು ಲೈಕ್ ಕೊಡ್ರಿ.
ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಫ್ರೆಂಡ್ಸಿಗೆ, ನಿಮಗೆ ಗೊತ್ತಿರೋರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಶೇರ್ ಮಾಡಿರಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ಮತ್ತು ಎಂಥ ಕತೆ ಹೇಳಲಿ, ಕತೆ ಹೆಂಗಿತ್ತು ಅಂತ ಒಂದು ಕಾಮೆಂಟು ಬರೀರಿ. ಧನ್ಯವಾದಗಳು.